ಒಬ್ಬ ವಿದೇಶಿಗ ಒಂದು ಹಳೆಯ ಪುರಾತನ ದೇವಸ್ಥಾನಕ್ಕೆ ಬರುತ್ತಾನೆ. ದೇವಾಲಯ ಸುತ್ತಾಡಿಕೊಂಡು ಅಲ್ಲಿಯ ಕೆತ್ತನೆಗಳ ಮತ್ತು ವಾಸ್ತುಶಿಲ್ಪ ಕಲೆಗಳಿಗೆ ಮಾರು ಹೋಗಿ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಾನೆ. ದೇವಾಲಯಕ್ಕೆ ಬಂದವರು ಎಲ್ಲರೂ ವಿಭೂತಿ ಧರಿಸುತ್ತಿರುವುದನ್ನು ಕುತೂಹಲದಿಂದ ನೋಡುತ್ತಿರುತ್ತಾನೆ. ನಂತರ ಸಮೀಪದಲ್ಲಿದ್ದ ಒಂದು ಅಂಗಡಿಗೆ ಹೋಗಿ ತಾನೂ ದುಡ್ಡು ಕೊಟ್ಟು ಒಂದು ವಿಭೂತಿ ಖರೀದಿಸಿ ಹಣೆಗೆ ಹಚ್ಚಿಕೊಳ್ಳುತ್ತಾನೆ. ನಂತರ ಅಲ್ಲಿಯೇ ಹತ್ತಿರದಲ್ಲಿದ್ದವರಲ್ಲಿ ಕೇಳಿದ, ವಿಭೂತಿಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಎಂದು. ಅದಕ್ಕೆ ಅಲ್ಲಿದ್ದ ಒಬ್ಬ ಸಂತರು ಆ ವಿದೇಶಿಗನಿಗೆ ಹೇಳಿದರಂತೆ, ಇಲ್ಲ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಇರುವುದಿಲ್ಲ, ಆದರೆ ಇದನ್ನು ದಿನಾಲೂ ಹಣೆಗೆ ಹಚ್ಚಿಕೊಳ್ಳುವುದರಿಂದ ನಿನ್ನ ಎಕ್ಸ್ಪೈರಿ ಡೇಟ್ ಸಹ ಮುಂದಕ್ಕೆ ಹೋಗುತ್ತದೆ ಎಂದು ತಿಳಿಸಿದರಂತೆ. ವಿಭೂತಿ ಎಂದರೆ ಪವಿತ್ರ ಭಸ್ಮ. ಇದು ಮುಖ್ಯವಾಗಿ ಶಿವನ ಆರಾಧನೆಯಲ್ಲಿ ಬಳಸಲಾಗುತ್ತದೆ. ವಿಭೂತಿಯನ್ನು ಹಣೆಯ ಮೇಲೆ ಧರಿಸುವುದು ಭಕ್ತಿ, ಪಾವಿತ್ರ್ಯ ಮತ್ತು ವೈರಾಗ್ಯದ ಸಂಕೇತವಾಗಿದೆ. ಜೀವನದಲ್ಲಿ ಎಲ್ಲವೂ ಕ್ಷಣಿಕ ಎಂಬುದನ್ನು ನೆನಪಿಸುವ ಆಧ್ಯಾತ್ಮಿಕ ಸಂದೇಶವನ್ನು ವಿಭೂತಿ ನೀಡುತ್ತದೆ. ಅನೇಕ ಭಕ್ತರು ಪೂಜೆ, ಜಪ ಹಾಗೂ ದೇವರ ದರ್ಶನದ ನಂತರ ವಿಭೂತಿಯನ್ನು ಪ್ರಸಾದವಾಗಿ ಸ್ವೀಕರಿಸಿ ಹಣೆಯ ಮೇಲೆ ಧರಿಸುತ್ತಾರೆ.